ಕುಣಿಗಲ್ ಎಕ್ಸ್‌ಪ್ರೆಸ್ ಕೆನಾಲ್ ನೀರು ಯೋಜನೆಯ ಕುರಿತಂತೆ ಸಭೆಯನ್ನು ನಡೆಸಲಾಗಿದೆ. ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ರೈತರನ್ನ ಹೊರಗಿಟ್ಟು ಡಿಕೆ ಶಿವಕುಮಾರ್ ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ಕುಣಿಗಲ್ ಮಾಗಡಿ ಗ್ರಾಮಗಳಿಗೆ ನೀರು ಪೂರೈಕೆಯನ್ನ ಮಾಡುವಂತಹ ಯೋಜನೆಯ ಕುರಿತಂತೆ ಸಭೆಯನ್ನು ನಡೆಸಲಾಗುತ್ತೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ನ ಪ್ರಮುಖ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜಕೀಯ ಬೆಂಬಲಕ್ಕಾಗಿ ಎಲ್ಲ ಪಕ್ಷಗಳ ಶಾಸಕರಿಗೆ ಆಹ್ವಾನವನ್ನ ನೀಡಲಾಗಿದೆ. ಮಾಗಡಿ ಕುಣಿಗಲ್ಗೆ ನೀರು ಪೂರೈಸುವಂತಹ ಕೆನಲ್ಗೆ ಕಾಮಗಾರಿಗೆ ವಿರೋಧಿಸಿ ರೈತರು ಬಹಳಷ್ಟು ಹೋರಾಟವನ್ನ ಮಾಡಿದ್ರು, ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ತೀವ್ರಗೊಂಡಂತಹ ರೈತರು ರಾಜಕೀಯ ನಾಯಕರ ಹೋರಾಟದ ಹಿನ್ನೆಲೆಯಲ್ಲಿ ಆ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿತ್ತು. ಕಾಮಗಾರಿಯನ್ನ ಮುಂದುವರಿಸೋದಕ್ಕೆ ಜನಪ್ರತಿನಿಧಿಗಳ ಬೆಂಬಲವನ್ನ ಪಡೆಯುವುದಕ್ಕಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ಸಭೆಯ ಆಯೋಜನೆಯನ್ನ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಮಧ್ಯಾಹ್ನ ಮಹತ್ವದ ಸಭೆ ನಡೆಯಲಿದೆ. ಬಹಳ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ಗಮನಿಸೋದಾದ್ರೆ, ರೈತರನ್ನ ಹೊರಗಿಟ್ಟು ಸಭೆ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಕುಣಿಗಲ್ ಮಾಗಡಿ ಗ್ರಾಮಗಳಿಗೆ ನೀರು ಪೂರೈಕೆ ಮಾಡುವಂತಹ ಯೋಜನೆಯ ಕುರಿತಂತೆ ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಾದ್ರೆ ಯಾವ ರೀತಿಯಾಗಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಸಭೆಯ ನಂತರದಲ್ಲಿ ಗೊತ್ತಾಗಲಿದೆ. ತುಮಕೂರು ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಕುಣಿಗಲ್ ಭಾಗಕ್ಕೆ ಹಂಚಿಕೆಯಾಗಿರ್ತಕ್ಕಂತಹ ನೀರಿನ ಹರಿವಿಗೆ ಧಕ್ಕೆಯನ್ನು ತಂದು ಈ ಭಾಗದ ರೈತರಿಗೆ ಅನ್ಯಾಯ ಉಂಟು ಮಾಡುವಂತಹ ರಾಜ್ಯ ಸರ್ಕಾರದ ಕ್ರಮ ಅಸಂಬದ್ಧವಾಗಿದೆ ಅಂತ ಹೇಳಿ ಸರ್ಕಾರ ಅಸಂಬದ್ಧವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ತಮ್ಮ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದೀಗ ರೈತರನ್ನ ಬಿಟ್ಟು ಪ್ರಮುಖ ಶಾಸಕರು ಅಂದ್ರೆ ಜೆಡಿಎಸ್ ಆಗಿರಬಹುದು, ಕಾಂಗ್ರೆಸ್, ಬಿಜೆಪಿಯ ಶಾಸಕರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಾಮಗಾರಿಯನ್ನ ಮುಂದುವರಿಸೋದಕ್ಕೆ ಜನಪ್ರತಿನಿಧಿಗಳ ಬೆಂಬಲವನ್ನ ಪಡೆಯೋದಕ್ಕಾಗಿ ಈ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಅಥವಾ ಈ ಸಭೆಯಲ್ಲಿ ಇನ್ನೂ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಸಭೆಯ ನಂತರದಲ್ಲಿ ಗೊತ್ತಾಗಲಿದೆ.